आपका खैर मकदम है 4 TV न्यूज़ में। मैं हूँ खुर्शीद आलम। आज तारीखी शहर बीजापुर में श्री सिद्धेश्वर मंदिर के सामने से जो है कांग्रेस के दिग्गज नेता हामिद मुशर्रफ जी के नेतृत्व में केंद्र सरकार की बढ़ती हुई महंगाई और बढ़ते हुए पेट्रोल और डीजल के दामों को लेकर, गिरती हुई आर्थिक स्थिति को लेकर आज एक रैली जो हो रही है हामिद मुशर्रफ जी के नेतृत्व में। और इस रैली में जो है तमाम कांग्रेस के नेता, कार्यकर्ता और महिला कांग्रेस के नेता और अभिनेता जो है नेता और कार्यकर्ता इसमें हिस्सा ले रहे हैं। और बस थोड़ी देर में ये रैली जो है सिद्धेश्वर मंदिर से होते हुए गांधी चौक, बसवेश्वर सर्कल से होते हुए अंबेडकर सर्कल तक ये रैली निकलेगी। बढ़ती हुई महंगाई को लेकर केंद्र सरकार पर निशाना साधते हुए ये रैली की जा रही है। ಯಾಕೆ ತೊಗೊಂಡೈತಿ ಮಾಧ್ಯಮದವ್ರಿಗೆ? ಯಾಕಂದ್ರೆ ಈಗಾಗಲೇ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಮತ್ತು ಈ ಗ್ಯಾಸ್ ಎಲ್ಲ ಹೆಚ್ಚಳವಾಗೈತಿ. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಜಾಗದಲ್ಲಿ ಅವ್ರು ಕಣ್ ತೆರೆದರು ಮತ್ತು ಒಂದು ಬಡವರಿಗಾಗಿ ಈಗ ಮಧ್ಯಮ ವರ್ಗದವ್ರಿಗೂ ಶ್ರೀಮಂತರಿಗೂ ಕೂಡ ಕಷ್ಟ ಆಗೈತಿ ಇದು ಎಲ್ಲ ಬೆಲೆ ಏರಿಕೆಯಿಂದ. ಆದ್ದರಿಂದ ಇದು ಒಂದು ಕನಿಷ್ಠ ಬೆಲೆಗೆ ತರಬೇಕು ಅಂತೇಳಿ ನಾವೆಲ್ಲ ಈಗ ಕಾಂಗ್ರೆಸ್ ವತಿಯಿಂದ ಈಗ ಸಿದ್ದರಾಮಯ್ಯವರು, DKC ಅವರು ಸಾಹೇಬರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ನಮ್ಮ ಈ ವಿಜಯಪುರ ಜಿಲ್ಲಾ ವತಿಯಿಂದ ಮುಸ್ರಿಫ್ ಅಣ್ಣವರು, ಕಟಕ್ದೊಂಡ ಅಣ್ಣವರು ಎಲ್ಲ ನಮ್ಮ ಕಾಂಗ್ರೆಸ್ ದೂರಿನವ್ರು ಕೂಡಿ ಇದೊಂದು ಜಾಥಾ ಮಾಡ್ಲಿಕ್ಕತ್ತೀವಿ. ಎಲ್ಲ ಜನರಿಗೆ ಒಂದು ಎಚ್ಚರಿಕೆ ಆಗಲಿ ಮತ್ತು ಈ ಭ್ರಷ್ಟ ಸರ್ಕಾರವನ್ನು ಅಳೆದು ಹೋಗಲಿ ಅಂಥೇಳಿ ನಾವೆಲ್ಲ ಇದನ್ನು ಮಾಡ್ಲಿಕ್ಕತ್ತೀವಿ. ನಾವು ಸುಜಾತ ಸೋಮನಾಥ್ ಕಳ್ಳಿಮನಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ, ಬಿಜೆಪಿ ಸರ್ಕಾರಕ್ಕೆ, ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಮತ್ತು ನಗರ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಏರ್ಪಡಿಸತಕ್ಕಂಥ ಈ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ KPCCಯ ವಕ್ತಾರರು, ಹಿಂದಿನ ಮಂತ್ರಿಗಳು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ತಿಮ್ಮಾಪುರ ಸಾಹೇಬರು ಹಾಗೂ ನಗರದ 2018ರ ಅಭ್ಯರ್ಥಿಗಳು ಮತ್ತು ಇಲ್ಲಿಯ ಬ್ಲಾಕಿನ ಅಧ್ಯಕ್ಷರು ಮತ್ತು ಎಲ್ಲ ವಿವಿಧ ಘಟಕಗಳ ಸಂಸ್ಥೆಗಳ ಎಲ್ಲ ಅಧ್ಯಕ್ಷರುಗಳು, ಎಲ್ಲ ಕಾರ್ಯಕರ್ತರು, ಹಿರಿಯ ಕಾರ್ಯಕರ್ತರು, KPCCಯ ಸದಸ್ಯರು, KPCCಯ ಪದಾಧಿಕಾರಿಗಳು, DCCಯ ಪದಾಧಿಕಾರಿಗಳು, ಇಲ್ಲಿ ಎಲ್ಲರೂ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸಿ ಇವತ್ತು ಭಾರತ ದೇಶದಲ್ಲಿ ಚಾರಿತ್ರಿಕ ಒಂದು ರ್ಯಾಲಿಯನ್ನ ಇವತ್ತು ಕರ್ನಾಟಕದಾದ್ಯಂತ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಏನು ಎಂದು ನಾವು ಕೇಳಲಿದಂತಹ ರೀತಿಯಲ್ಲಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಧಾರಣೆಯ ಜೊತೆಗೆ ಇವತ್ತು ದಿನನಿತ್ಯ ಬಳಸ್ತಕ್ಕಂಥ ಎಲ್ಲ ಆಹಾರ ಧಾನ್ಯಗಳ ಏರಿಕೆ ಆಗಿದ್ದರಿಂದ ಇವತ್ತು ಪ್ರತಿಭಟನೆ ಮಾಡುವ ಮುಖಾಂತರ ಗಮನವನ್ನು ಸೆಳೆತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆ ಮತ್ತು ಧಿಕ್ಕಾರವನ್ನು ಹೇಳುವುದರ ಮುಖಾಂತರ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತ ಮಾಡ್ತಾ ಇದ್ದೇವೆ. ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸಚಿವರಾಗಿ ತಿಮ್ಮಾಪುರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ, ವಿಶೇಷವಾಗಿ ಪೆಟ್ರೋಲ್ ಬೆಲೆ ಆಗಿರ್ಬೋದು, ಡೀಸೆಲ್ ಬೆಲೆ ಆಗಿರ್ಬೋದು, ದಿನನಿತ್ಯದ ನಾಗರಿಕರು ಬಳಸ್ತಕ್ಕಂಥ ದಿನನಿತ್ಯದ ಅಗತ್ಯ ವಸ್ತುಗಳಾಗಿರ್ಬೋದು, ಈ ಎಲ್ಲ ಬೆಲೆಗಳು ಗಗನಕ್ಕೇರಿದ್ದರಿಂದ ಇವತ್ತು ಜನಸಾಮಾನ್ಯ ದೇಶದಲ್ಲಿ, ರಾಜ್ಯದಲ್ಲಿ ಬದುಕದಂಥ ಒಂದು ಪರಿಸ್ಥಿತಿ ಭಾಳ ದುಸ್ತರಾಗಿದೆ. ಭಾಳ
ಬರ್ಬರವಾಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಈ ನೀತಿ ವಿರುದ್ಧ ನಮ್ಮ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧೀಜಿಯವರು, ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಆಜ್ಞೆಯ ಮೇರೆಗೆ ನಾವು ಸೈಕಲ್ ಜಾಥಾವನ್ನು ಮಾಡೋದ್ರ ಮುಖಾಂತರ ಪ್ರತಿಭಟನೆಯನ್ನು ಈ ರಾಜ್ಯಾದ್ಯಂತ ಮಾಡೋದ್ರ ಮುಖಾಂತರ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಉಸ್ತುವಾರಿಯಾಗಿ ಇವತ್ತು ನಮ್ಮ ಹಿಂದಿನ ಸಚಿವರು ಮತ್ತು ಕಾಂಗ್ರೆಸ್ ಕಮಿಟಿಯ ವಕ್ತಾರರಾಗಿರ್ತಕ್ಕಂಥ ರಾಜ್ಯ ವಕ್ತಾರರಾಗಿರ್ತಕ್ಕಂಥ ತಿಮ್ಮಾಪುರ್ ಸಾಹೇಬರು ಆಗಮಿಸಿದ್ದಾರೆ. ಇವತ್ತು ಇದಕ್ಕೆ ಶ್ರಮವಹಿಸಿ ಎಲ್ಲ ನಮ್ಮ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ನಗರಘಟ್ಟದ 2 ಬ್ಲಾಕಿನ ಅಧ್ಯಕ್ಷರು ಮತ್ತು ನಮ್ಮ ಹಿಂದಿನ 2018 ಕ್ಯಾಂಡಿಡೇಟ್ ನಮ್ಮ ಮುಷ್ರೀಫ್ರವರು ಭಾಳ ಮುತುವರ್ಜಿಯನ್ನು ವಹಿಸಿದ್ದಾರೆ. ಜೊತೆಗೆ ಎಲ್ಲ ಹಿರಿಯ ಕಾಂಗ್ರೆಸ್ಗೆ ಕೂಡ ಎಲ್ಲ ಪದಾಧಿಕಾರಿಗಳು ತಮ್ಮ ಲೆವೆಲ್ನಲ್ಲಿ ಸಹಕಾರ ಮಾಡಿ ಇದನ್ನು ಯಶಸ್ವಿ ಮಾಡಿದ್ದಾರೆ. ಇವತ್ತು ಮುಂದೆ ಕೂಡ ಇವತ್ತು ಬೆಲೆ ಇಳಿದೇ ಇದ್ದರೆ ಮುಂದೆ ಕೂಡ ನಮ್ಮ ಪಕ್ಷದ ವತಿಯಿಂದ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿಗಳನ್ನು ನಾವು ಏರ್ಪಡಿಸ್ತೇವೆ, ಜನಜಾಗೃತಿಯನ್ನು ಮಾಡ್ತಾ ಇದ್ದೇವೆ, ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ತಿಮ್ಮಾಪುರ ಸಾಹೇಬ್ ಒಂದು 2 ಮಾತು ಕೇಳಿ. ರಾಜ್ಯಾದ್ಯಂತ ರಾಹುಲ್ ಜಿ ಹಾಗೂ ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕೆಪಿಸಿಸಿಯ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯಜಿಯವರು, ಹಲವಾರು ನಾಯಕರು ಈ ರಾಜ್ಯಾದ್ಯಂತ ಈ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನನಗೆ ಇಲ್ಲಿ ಮುಂದುವರೆಗೆ ಹಾಕಿದ್ದಾರೆ. ನಾನಿವತ್ತಿಲ್ಲಿ ನೋಡಿದೆ, ಬಿಜಾಪುರದಲ್ಲೇ ಆದ್ಯಂತ ನಿಲ್ತಕ್ಕಂಥ ಈ ಪ್ರತಿಭಟನೆ ಕೇಂದ್ರ ಸರ್ಕಾರ ಏನಾದರೂ ಮುಜುಗರಕ್ಕೊಳಗಾಗ್ತಾರೆ ಅನ್ನೋದಕ್ಕೆ ನಾವು ನೋಡ್ತೇವೆ. ಇಡೀ ದೇಶದ ಜನತೆ ಒಂದು ದುಸ್ಥಿತಿಗೆ ತಳ್ಳಿದಾಗ ಮೋದಿಜಿಯವರ ಮೌನ ಅವರು ದೇಶವನ್ನು ಅಧೋಗತಿ ತಳ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಮೋದಿಜಿಯವರಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಲ್ಲ, ಜನಸಾಮಾನ್ಯರ ಬದುಕಿಗೆ ತೊಂದರೆ ಆದಾಗ, ದೇಶಕ್ಕೆ ತೊಂದರೆ ಆದಾಗ, ರೈತಕ್ಕೆ ತೊಂದರೆ ಆದಾಗ ಪ್ರತಿಭಟನೆಗಳ ಮೂಲಕ ಆ ಸರ್ಕಾರವನ್ನು ಎಚ್ಚರಿಸತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಾವು ಇನ್ನೂ ಸುಮ್ಮನೆ ಕೂತ್ಕೊಳ್ತಕ್ಕಂಥ ಕೆಲಸ ಆಗೋದಿಲ್ಲ. ಪ್ರತಿ ದಿವಸವೂ ಈ ಪೆಟ್ರೋಲ್ ಡೀಸೆಲ್ ಜೊತೆಗೆ ಅಡಿಗೆ ರೇಟ್ ಇರ್ತಕ್ಕಂಥ ನೋಡಿದರೆ ಅವ್ರ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದ್ದರೆ ಜನಸಾಮಾನ್ಯರ ಜೊತೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕೇ ವಿನ ಮೌನ ಕೂತ್ಕೊಳ್ತಕ್ಕಂಥ ಕೆಲಸ ಈ ದೇಶದ ಪ್ರಧಾನಿ ಮಾಡಬೇಕು. ಯಾವ ಗ್ರೂಪ್ ಆಗ್ಬೇಕು, ಡಿ ಕೆ ಶಿವಕುಮಾರ್ ಬಣ್ಣ ಒಂದು, ಸಿದ್ದರಾಮಯ್ಯ ಅವ್ರ ಬಣ್ಣ ಒಂದು, ನೀವು ಯಾರು ಇದು ಮಾಡ್ತಾರೆ? ಕಾಂಗ್ರೆಸ್ಸಲ್ಲಿ ಯಾವ ಅವರ ವಿಚಾರಧಾರೆಗಳು ಡಿಫ್ರೆಂಟ್ ಪಕ್ಷದ ಸಂಘಟನೆ ನಾನು ಎಲ್ಲರೂ ಒಕ್ಕಟ್ಟಾಗಿ ಒಂದೇ ಕಡೆ. ಈಗ ಯುವ ನೇತಾ ಅವರು ಆರಿಸ್ಬೇಕು, ಒಂದು ಗ್ರೂಪ್ ಆ ಕಡೆ ಆಗ್ತಾವೆ, ಒಂದು ಗ್ರೂಪ್ ಈ ಕಡೆ ಆಗ್ತಾವೆ. ಡಿ ಕೆ ಶಿವಕುಮಾರ್ಗಳಲ್ಲಿ ಒಂದು ಗ್ರೂಪು, ಸಿದ್ದರಾಮಯ್ಯ ಅವ್ರ ಗ್ರೂಪು. ನೀವೇ ಹೇಳ್ತಿರಪ್ಪ, ನಮ್ಮಲ್ಲಿ ಇನ್ನೂ ಇಲೆಕ್ಷನ್ ಆಗಿಲ್ಲ ಸರ್. ಮೊದಲೇ CM ಸಲಾಗಿ ಆರಿಸಲಾಗಿ ಸಲಾಗಿ ಗ್ರೂಪ್ಗಾರಿಕೆ ಆಗ್ತದೆ. ಟಿ ವಿಯಾಗಿ ನೋಡ್ತೀವಿ, ನಮ್ಮಲ್ಲಿ ಯಾರು ಇಲ್ಲ, ಟಿ ವಿಯಾಗಿ ಮಾತ್ರ ಆಗ್ತಾ ಇದೆ. ಭಯ इधर ना लोगों बोलो भाई। आज पूरे कर्नाटक स्टेट में साइकिल रैली कर रहे हैं। पेट्रोल, डीजल और गैस हमारे सोनिया गांधी मैडम, राहुल गांधी, उनके आदेश पर डी के शिवकुमार साहब, सिद्धरामैया साहब, MP पाटिल साहब के मुताबिक हमें आज बीजापुर में सिद्धेश्वर गुड़ी से गांधी चौक अंबेडकर सर्कल तक रैली कर रहे हैं। ये तेल, पेट्रोल होंदे, डीजल होंदे, खाने का सामान होंदे, क्या भी सामान लेने जाओ, घर का सामान लेने जाओ, डबल टिबल कीमत हुई। ये सरकार, राज्य सरकार और केंद्र सरकार क्या भी नहीं कर रही। इससे पहले मोदी साहब बोलते थे अच्छे दिन लाएंगे, एक खराब दिन से उधर दिन आई, वो पहले दिन तो 50 रुपये छपना डीजल बस हुआ था, अब 102 को ले गए, अब 125 को 50 को ले जाते हैं। सरकार चलाना तो चलाओ, नहीं तो राजीनामा दे घर को जाओ। केंद्र सरकार होंगे, राज्य सरकार होंगे। ಇವತ್ತು ಏನು ಈ ಒಂದು AICC ಹಾಗೂ KPCC ಆದೇಶದ ಮೇರೆಗೆ ಇವತ್ತು ವಿಜಯಪುರ ನಗರದ ಮತಕ್ಷೇತ್ರ
ಮತಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ರಾಜು ಆಲ್ಗೂರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಹಮೀದ್ ಮುಷ್ರಿಕ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ 2 ಬ್ಲಾಕ್ ನಗರ ಬ್ಲಾಕ್ ಹಾಗೂ ಜಲನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಸೈಕಲ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಇದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ. ಈ ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಈ ಪದೇ ಪದೇ ಈ ಒಂದು ಬೆಲೆಗಳನ್ನು ಏರಿಸ್ತಾ ಹೋದರೆ ಈ ಜನಗಳ ಒಂದು ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ. ಈಗಾಗಲೇ ಕೊರೋನಾದಿಂದ ಜನರು ಒಂದು ಸತ್ತು ಬದುಕಿರುವಂಥ ಸಂದರ್ಭದಲ್ಲಿ ಈ ಥರ ಒಂದು ಈ ಪೆಟ್ರೋಲ್ ಡೀಸೆಲ್ ಹಾಗೂ ದಿನ ಬಳಕೆ ವಸ್ತುಗಳ ಒಂದು ಬೆಲೆಗಳನ್ನು ಏರಿಸ್ತಾ ಹೋದರೆ ಜನಸಾಮಾನ್ಯನ ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ. ಈ ಬಿಜೆಪಿ ಸರ್ಕಾರಕ್ಕೆ ನಾನು ಈ ಒಂದು ಪ್ರತಿಭಟನೆ ಮುಖಾಂತರ ಒಂದು ಮಾತನ್ನು ಹೇಳುತ್ತೇನೆ. ಏನೆಂದರೆ ಅದು ಹಿಂದೆ ಎಲ್ಲ ಬರೀ 7 ಪೈಸೆ ಇದು ಬೆಲೆ ಜಾಸ್ತಿ ಆದಾಗೆಲ್ಲ ಅವರು ಪ್ರತಿಭಟನೆ ಮಾಡ್ತಾ ಇದ್ರು. ಈಗೆಲ್ಲ ಎಲ್ಲಿ ಹೋಗುತ್ತಾರ ಅವರು? ಈ ಜನಸಾಮಾನ್ಯರ ಒಂದು ಕೂಗು ಅವರಿಗೆ ಕೇಳಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಒಂದು ಈ ಜನಸಾಮಾನ್ಯರ ಬೆಂಬಲವಾಗಿ ಇವತ್ತು ಒಂದು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಈ ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಬೆಲೆಗಳನ್ನು ಕಡಿಮೆ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನಾನು ಆರತಿ ಶಾಪೂರ್, ಜಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ, ವಿಜಯಪುರ ನಗರ ಮತಕ್ಷೇತ್ರ. ನಮಸ್ಕಾರ. सिद्धेश्वर गुड़ी से गांधी चौक अंबेडकर सर्कल. हाँ, ಬಿಜೆಪಿ ಸರ್ಕಾರಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ
ಸರ್ ಮೊಬೈಲ್ ಸ್ವಲ್ಪ ಹಿಂದೆ एक सर कैसा पकड़ते हैं बीच में कहीं घुसाते हैं। ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ एक वन भी सर बीजापुर के जिला कांग्रेस कमेटी के जानिब से और माजी मंत्री आरबी तिम्मापुर के नेतृत्व में, हामिद मुश्रीफ जी के नेतृत्व में आज महंगाई को देखते हुए बढ़ती हुई महंगाई के खिलाफ उन्होंने केंद्र सरकार पर आक्रोश जताते हुए एक साइकिल रैली की। और ये साइकिल रैली जो है अम्बेडकर सर्कल में आकर इसका अख्ताम हुआ और उन्होंने यही डिमांड किया कि जल्द से जल्द जो है केंद्र सरकार बढ़ती हुई महंगाई पर लगाम कसे। कैमरामैन सद्दाम के साथ मैं खुर्शीद आलम, OTV न्यूज़, बीजापुर। हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी।